ಹೆಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಕಾಂಗ್ರೆಸ್ ಸರ್ಕಾರದ ಈ ಪಂಚ ಗ್ಯಾರಂಟಿಗಳಲ್ಲಿ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇರುವಂತಹ ಗ್ಯಾರಂಟಿ ಯೋಜನೆ ಇವತ್ತಿಗೂ ಕೂಡ ಆ ಪರ ವಿರೋಧ ಎಲ್ಲದರ ನಡುವೆ 5 ಗ್ಯಾರಂಟಿಗಳು ಕೂಡ ಅನುಷ್ಠಾನವಾಗುತ್ತೆ. ಅದರಲ್ಲಿ ಇವತ್ತಿನವರೆಗೂ ತುಂಬ ಸದ್ದು ಮಾಡ್ತಾ ಇರುವಂತಹ ಗ್ಯಾರಂಟಿ ಯಾವುದಾದ್ರೂ ಇದ್ದರೆ ಅದು ಗೃಹಲಕ್ಷ್ಮಿ. ಯಾಕಂದರೆ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂತಹ ಗೃಹಲಕ್ಷ್ಮಿ ಯೋಜನೆ ಆರಂಭದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿಯವರೆಗೂ ಇವತ್ತಿನವರೆಗೂ ಕೂಡ ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂತಹ ಯೋಜನೆ ಗೃಹಲಕ್ಷ್ಮಿ. ಯಾಕಂದರೆ ಪ್ರತಿ ತಿಂಗಳು ಕೂಡ ಯಜಮಾನಿಯರು ಹೆಣ್ಣುಮಕ್ಕಳು ಕಾಯ್ತಾ ಇರ್ತಾರೆ, 2,000 ರೂಪಾಯಿ ಬರುತ್ತಾ ಅಂತ. ಆ 2,000 ರೂಪಾಯಿಗೆ ಸಾಕಷ್ಟು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ. ಪ್ರತಿ ಬಾರಿಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ, ಇಲ್ಲ ಈ ತಿಂಗಳು ಬರುತ್ತೆ ಅಂತ ಹೇಳಿ ಸುಮಾರು ಒಂದು 25ರಿಂದ 26 ಕಂತುಗಳು ಈಗ ಆಲ್ರೆಡಿ ಮುಗಿದೋಗಿದೆ. ಇನ್ನೂ ಒಂದು 2-3 ತಿಂಗಳ ಹಣ ಹಾಗೇನೆ ಪೆಂಡಿಂಗ್ ಉಳ್ಕೊಂಡಿದೆ. ಈಗ ಈ ಗೃಹಲಕ್ಷ್ಮಿಯರಿಗೆ ಇದು ಒಂದು ರೀತಿಯಲ್ಲಿ ಗುಡ್ ನ್ಯೂಸು. ನಿಮ್ಮ ಯಾವುದೇ ರೀತಿಯ ಡೌಟ್ಗಳಿದ್ರೂ ಕೂಡ ಈ ಮುಖಾಂತರ ನೀವು ಬಗೆಹರಿಸ್ಕೋಬಹುದು. ಹೇಗೆ? ಯಾಕಂದರೆ ಪ್ರತಿ ತಿಂಗಳು ಕೂಡ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ 1ನೇ ತಾರೀಕು ಆಯಿತು, 10ನೇ ತಾರೀಕು ಆಯಿತು, 15 ಆಯಿತು, ಹೋದ ತಿಂಗಳು ಆಚೆ ತಿಂಗಳದು ಇನ್ನೂ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ವಲ್ಲ, ಯಾವಾಗ ಬರುತ್ತೆ? ಯಾಕಂದರೆ ಈಗಲೂ ಕೂಡ 2-3 ತಿಂಗಳದ ಹಣ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ಹಾಗಾಗಿ ಒಂದಷ್ಟು ಡೌಟ್ಗಳಿರುತ್ತೆ. ನಾವು ಹೇಳುವಂತಹ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮ್ಮ ಡೌಟ್ಗಳು ಕ್ಲಿಯರ್ ಆಗುತ್ತೆ. ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋದು ಕೂಡ ನಿಮಗೆ ಕನ್ಫರ್ಮ್ ಆಗುತ್ತೆ. ಹಾಗಾದರೆ ಯಾವುದದು ನಂಬರು? ನೋಡಿ, ಹೊಸ ಸಹಾಯವಾಣಿಯ ಸಂಖ್ಯೆ ಕೂಡ ಬಿಡುಗಡೆಯಾಗಿದೆ. ಹಾಗಾದರೆ ಆ ಸಹಾಯವಾಣಿಯ ನಂಬರ್ ಏನು? ಯಾವ ರೀತಿ ನಂಬರ್ಗೆ ಕಾಲ್ ಮಾಡಬಹುದು? ಹೇಗೆ ಮಾತಾಡಬೇಕು ನಾವು? ಹೇಗೆ ನಮಗೆ ಅವರಿಂದ ಇನ್ಫಾರ್ಮೇಷನ್ ಬರುತ್ತೆ? ಎಲ್ಲವನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಾನು ಆಗಲೇ ಹೇಳಿದೆ, ಪ್ರಮುಖವಾದಂತಹ ಗ್ಯಾರಂಟಿಗಳಲ್ಲಿ ಈ ಗೃಹಲಕ್ಷ್ಮಿ ಕೂಡ ಒಂದು ಅಂತ ಹೇಳಿ. ಯಾಕಂದರೆ ಲಕ್ಷಾಂತರ ಮಹಿಳೆಯರು ಆರ್ಥಿಕ ಭದ್ರತೆಯ ಮೂಲ ಗೃಹಲಕ್ಷ್ಮಿ ಆಗಿದೆ. ಪರ ವಿರೋಧಗಳು ಇವತ್ತಿಗೂ ಇದ್ದರೂ ಕೂಡ ಎಷ್ಟೋ ಹೆಣ್ಣು ಮಕ್ಕಳ ಮನೆ ಬೆಳಗ್ತಾ ಇದೆ ಆ 2,000 ರೂಪಾಯಿ. ಎಷ್ಟೋ ಹೆಣ್ಣು ಮಕ್ಕಳು ಆ 2,000 ರೂಪಾಯಿಲಿ ಇಡೀ ಬದುಕನ್ನು ಕಟ್ಕೊಂಡಿದ್ದಾರೆ. ಅಂತಹ ಯೋಜನೆ ಗೃಹಲಕ್ಷ್ಮಿಯಾಗಿದೆ. ಹೆಣ್ಣುಮಕ್ಕಳು ಸಣ್ಣ ಸಣ್ಣ ಉಳಿತಾಯವನ್ನು ಕೂಡ ಗೃಹಲಕ್ಷ್ಮಿಯಿಂದ ಮಾಡಿ ತಮಗೆ ಬೇಕಾಗಿದ್ದೋ ಮನೆಗೆ ಫ್ರಿಡ್ಜೋ ಅಥವಾ ವಾಷಿಂಗ್ ಮಿಷಿನೋ ಅಥವಾ ಚಿಕ್ಕದಾಗಿ ಯಾವುದಾದ್ರೂ ಪೆಟ್ಟಿ ಅಂಗಡಿನೋ ಅಥವಾ ಚಿಕ್ಕದಾಗಿ ಒಂದು ಬ್ಯೂಟಿ ಪಾರ್ಲರೋ ಅಥವಾ ಯಾವುದಾದ್ರೂ ಒಂದು ಚಿಕ್ಕದಾಗಿ ಒಂದು ಹೊಸ ಉದ್ಯಮವನ್ನು ಕೂಡ ಈ ಹಣದಿಂದ ಶುರು ಮಾಡಿದ್ದಾರೆ. ಅದು ನಮ್ಮ ವಾಹಿನಿಗಳಲ್ಲಿ ನಾವು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅಂದರೆ ಸ್ವಾವಲಂಬಿಯಾಗಿ ಬದುಕುವುದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈ ಗೃಹಲಕ್ಷ್ಮಿಯಿಂದ, ಈ 2,000 ರೂಪಾಯಿಯಿಂದ ರಾಜ್ಯದ ಹೆಣ್ಣುಮಕ್ಕಳು ಮಾಡಿಕೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ತಪ್ಪಿಲ್ಲ. ಅಂದರೆ ಇಡೀ ಮನೆಗೆ ಆಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ಕೆಲ ತಿಂಗಳುಗಳು, ವರ್ಷಗಳೇ ಆಗೋಯ್ತು. ಒಂದು ಬೇಸರದ ಸಂಗತಿ, ಇದು ಹೆಣ್ಣುಮಕ್ಕಳಿಗೆ ಒಳ್ಳೆಯ ಯೋಜನೆ ಆಗಿದ್ರೂ ಕೂಡ ಸಮರ್ಪಕವಾಗಿ ಹೆಣ್ಣುಮಕ್ಕಳ ಕೈಗೆ 2,000 ರೂಪಾಯಿ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಬಹಳ ಬೇಜಾರಾಗ್ತಾ ಇದೆ. 2 ತಿಂಗಳು ಬಾಕಿ ಇದೆ ಅನ್ನುವಂತಹ ಗೊಂದಲಗಳು ಕೂಡ ಆಗ್ತಾ ಇದೆ. ಆ ಗೊಂದಲಗಳ ನಿವಾರಣೆಗೆ ನಾವು ಹೇಳುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆ ಗೊಂದಲವನ್ನು ನೀವು ನಿವಾರಣೆ ಮಾಡ್ಕೋಬಹುದು. ನೋಡಿ, ಈಗ ಆಲ್ರೆಡಿ ನೇರವಾಗಿ ಒಂದಷ್ಟು ಜನರ ಆ ಹೆಣ್ಣುಮಕ್ಕಳ ಖಾತೆಗೆ ಹಣ ಜಮಾವಣೆ ಆಗ್ತಾ ಇತ್ತು. ಆದರೆ ಇಲ್ಲಿ ಒಂದು ಅಂದರೆ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇಲ್ಲ. ಸರ್ಕಾರ ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಒಂದು ನಂಬರ್ಗೆ ನೋಡಿ, 181 ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. 181 ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನೀವು ಕೂತಿರುವಂತಹ ಜಾಗದಲ್ಲೇ ಪರಿಹಾರವನ್ನು ಕಂಡುಕೊಳ್ಬಹುದು. ಯಾಕಂದರೆ ಹಿಂದೆ ಮಹಿಳೆಯರು ಏನು ಮಾಡಬೇಕಾಗಿತ್ತು, ನಮಗೆ 2 ತಿಂಗಳದು ಗೃಹಲಕ್ಷ್ಮಿದು ದುಡ್ಡು ಬಂದಿಲ್ಲ, ನಮಗೆ 3 ತಿಂಗಳದು ಗೃಹಲಕ್ಷ್ಮಿದು ದುಡ್ಡು ಬಂದಿಲ್ಲ, ಏನು ಮಾಡೋದು ಅಂತ ಹೇಳಿ ಏನು ಮಾಡ್ತಾಯಿದ್ರಿ, ಪಂಚಾಯಿತಿಗೆ ಅಲೀತಾ ಇದ್ರಿ. ಬೆಳಗ್ಗೆ ಹೋದರೆ ಸಂಜೆವರೆಗೂ ಅಲ್ಲೇ ಆಗ್ತಾಯಿತ್ತು. ಅದು ಬಿಟ್ಟರೆ ಬ್ಯಾಂಕಿಗೆ ಹೋಗ್ತಾ ಇದ್ರಿ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬ್ಯಾಂಕಲ್ಲೇ ಕೂತ್ಕೊಂಡು ಬರ್ತಾಯಿದ್ರಿ. ಆದರೆ ಇನ್ನು ಮುಂದೆ ಹಾಗೆ ಮಾಡಂಗಿಲ್ಲ. ನಿಮ್ಮ ಕೈಯಲ್ಲೇ ಪರಿಹಾರ ಇದೆ. 181 ಮಹಿಳಾ ಸಹಾಯವಾಣಿ.
ಬ್ಯಾಂಕು ಅಥವಾ ಪಂಚಾಯಿತಿಗೆ ನೀವು ಅಲಿಬೇಕಾದಂತಹ ಅವಶ್ಯಕತೆ ಇಲ್ಲ. ಈಗ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಆ ಫೋನಿನ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸು ಸಿಗುತ್ತೆ. ನಿಮ್ಮ ಮೊಬೈಲ್ನಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 181 ಈ ನಂಬರ್ಗೆ ಕರೆ ಮಾಡಿ, ನಿಮ್ಮ ಹೆಸರು ಹೇಳಿ, ನಿಮ್ಮ ವಿಳಾಸ ಹೇಳಿ, ಆಧಾರ್ನ ಮಾಹಿತಿಯನ್ನು ಕೊಡಿ, ಸಮಸ್ಯೆಯನ್ನು ಸ್ಪಷ್ಟವಾಗಿ ವಿವರಿಸ್ತಾ ಹೋಗಿ. ನೋಡಿ, ನನಗೆ 2 ತಿಂಗಳಿಂದ ಬಂದಿಲ್ಲ, ನಾನು ಇಂಥ ಊರಿನವಳು, ನಂದು ಇಂಥ ತಾಲೂಕು, ನನ್ನ ಹೆಸರು ಹೀಗೆ, ಅದನ್ನೆಲ್ಲವನ್ನು ನೀವು ವಿವರಿಸಿದಾಗ ಅವರು ನೋಟ್ ಮಾಡ್ಕೊಳ್ತಾರೆ. ದೂರು ಕೂಡ ದಾಖಲಾಗುತ್ತೆ. ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಏನಾಗಿದೆ, ಯಾಕೆ ನಿಮ್ಮ ಹಣ ಬಂದಿಲ್ಲ, ಎಲ್ಲಿ ನಿಮ್ಮ ಹಣ ಸ್ಟ್ರಕ್ ಆಗಿದೆ, ಎಲ್ಲವನ್ನ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕಳಿಸ್ಕೊಡ್ಲಾಗುತ್ತೆ. ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ನೀವು ಇನ್ನೊಂದು ಗಮನಿಸ್ಬೋದು, ಇದು ಸಂಪೂರ್ಣವಾಗಿ ಉಚಿತ ಕರೆಯಾಗಿರುತ್ತೆ. 24x7 ಟೋಲ್ ಫ್ರೀ ಸೇವೆ ಕೂಡ ಇದೆ. ನೋಡಿ, ಉಚಿತ ಕರೆಯ ಸೌಲಭ್ಯ, ತ್ವರಿತವಾಗಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಮಹಿಳೆಯರಿಗೆ ಸಮರ್ಪಿತವಾದಂತಹ ಅದ್ಭುತವಾದಂತಹ ಸೇವೆ. ಮಹಿಳೆಯರು ಯಾವುದೇ ರೀತಿಯ ಆತಂಕ ಇಲ್ಲದೆ ಸಮಸ್ಯೆಯನ್ನು ನೇರವಾಗಿ ತಿಳಿಸಬಹುದು. ನೋಡಿ, ಹಣ ಸಮಯಕ್ಕೆ ಬರೋದಕ್ಕೆ ಒಂದಷ್ಟು ಅಂಶಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯಾ, ನಿಮ್ಮ ಅಕೌಂಟು ಆ್ಯಕ್ಟಿವ್ ಆಗಿದೆಯಾ, ಆಧಾರ್ ಲಿಂಕಿಂಗು ಬ್ಯಾಂಕ್ಗೆ ಅದು ಕರೆಕ್ಟ್ ಆಗಿದೆಯಾ, ಮೊಬೈಲ್ ಸಂಖ್ಯೆ ಏನಾದರೂ ನಾವು ಹೊಸದಾಗಿ ನವೀಕರಿಸಬೇಕಾ, ಹೆಸರು ಮತ್ತು ವಿಳಾಸದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಈ KYC ಪೂರ್ಣಗೊಂಡಿದೆಯಾ, ಎಲ್ಲವನ್ನ ಕೂಡ ನೀವು ಪರಿಶೀಲನೆ ಮಾಡಿಕೊಳ್ಳಿ. 181 ಇದು ಅದ್ಭುತವಾದಂತಹ ಸೇವೆ. ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳು ಇದನ್ನು ಉಪಯೋಗ ಪಡ್ಕೊಳ್ಳಿ. ಯಾರೆಲ್ಲ ಕರೆ ಮಾಡಿದ್ದೀರಾ ಅವರು ಕಮೆಂಟ್ ಮಾಡೋದ್ರ ಮುಖಾಂತರ ಕರೆ ಸ್ವೀಕಾರ ಆಗಿದೆಯಾ ಇಲ್ವಾ, ಅಲ್ಲಿಯ ಅಧಿಕಾರಿಗಳು ಸಂಬಂಧಪಟ್ಟಂಥವರು ಕರೆ ಸ್ವೀಕಾರ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ, ಎಲ್ಲವನ್ನ ಕೂಡ ನೀವು ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಬಹುದು. ಧನ್ಯವಾದ.